ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನ ಆಗಿತ್ತು ಲೆಂತಿ ವ್ಲಾಗ್ನ ಅಪ್ಲೋಡ್ ಮಾಡಿ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಇದು ಕಂಪ್ಲೀಟ್ ನವರಾತ್ರಿಯ ಒಂದು ದಿನ, ಅಂದರೆ ಫ್ರೈಡೇ ದಿನ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿ ಮುಗಿಸಿ, ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಕೆಲಸ ಪೂಜೆ ಎಲ್ಲ ಮಾಡೋದಿತ್ತಲ್ವ, ಸೊ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ಸರಿ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ, ನಾರ್ಮಲಾಗಿ ನವರಾತ್ರಿ ದಿನಗಳಲ್ಲಿ ನಾನು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಹೊಸಲಿಗೆ ಡೈಲಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಸೊ ಈ ಥರ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಸೊ 9ನೇ ದಿನ ಆದಮೇಲೆ ಫೈನಲ್ ಆಗಿ 9ನೇ ದಿನ ಹೊಸಲಿಗೆ ಪೂಜೆ ಎಲ್ಲ ಮಾಡಿ ಹಬ್ಬ ಮಾಡ್ತೀವಿ. ಸೊ ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗೀತಲ್ಲ, ಸರಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಸೊ ಹೋಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಇನ್ನು ಶುಕ್ರವಾರ ಆಗಿರೋದ್ರಿಂದ ದುರ್ಗಾಂಬ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಸೊ ಹಾಗಾಗಿ ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸೊ ನವರಾತ್ರಿಗಳಲ್ಲಿ ದೇವಿನ ಎಷ್ಟು ಆರಾಧನೆ ಮಾಡಿದ್ರೆ ಅಷ್ಟು ಒಳ್ಳೇದಲ್ವಾ. ಈ 9 ದಿನಗಳಲ್ಲಿ ಡೈಲಿ ಮನೆಯಲ್ಲಿ ಒಂದು ಅಷ್ಟೋತ್ತರ ಅಥವಾ ಶತನಾಮಾವಳಿ ಇಲ್ಲ ಕುಂಕುಮಾರ್ಚನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ದೇವಿಗೆ. ಸೊ ನಾನು ಸಣ್ಣದಾಗಿ ಒಂದು ಕುಂಕುಮಾರ್ಚನೆ ಮಾಡ್ಕೊಳ್ತೀನಿ ಪ್ರತಿನಿತ್ಯ ಈ 9 ದಿನಗಳಲ್ಲೂ. ಸೊ ದೇವಸ್ಥಾನಕ್ಕೆ ರೀಚ್ ಆಗಿ ಇನ್ನು ನಿಂಬೆಹಣ್ಣಿನ ದೀಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಿಂಬೆಹಣ್ಣಿನ ದೀಪ ಬಂದು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗಬಾರ್ದು ಯಾವಾಗಲೂ ಅಷ್ಟೇ ದೇವಿ ದೇವಸ್ಥಾನಕ್ಕೆ. ತುಂಬ ಜನಕ್ಕೆ ಗೊತ್ತಿದೆ ಈ ವಿಷಯ. ಸೊ ನಾನು ದೇವಸ್ಥಾನದಲ್ಲೇ ಹೋಗಿಬಿಟ್ಟು ಎಲ್ಲ ನಿಂಬೆಹಣ್ಣಿನ ದೀಪ ನಿಂಬೆಹಣ್ಣೆಲ್ಲ ತೊಗೊಂಡೋಗಿ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಈ ದೇವಸ್ಥಾನದಲ್ಲಿ ಇದಕ್ಕೂ ಮುಂಚೆನೂ ನಾನು ಒಂದು ವಿಡಿಯೋನಲ್ಲಿ ಹೇಳಿದ್ದೆ, ಇಲ್ಲಿ ಹೋಗಿ ನಾವೇ ಅರ್ಚಕರೆಲ್ಲ ಯಾರು ಇರಲ್ಲ. ಸೊ ನಾವೇ ಹೋಗಿಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಬರೋದು ದೇವಿಗೆ. ಸೊ ಹಾಗಾಗಿ ಅವರವರೇ ಬಂದು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ. ಸೊ ನಾನು ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ತುಂಬಾ ಶಕ್ತಿಯುತವಾದ ದೇವಸ್ಥಾನ. ಈ ದೇವಸ್ಥಾನ ಬಂದು ಹೆಸರುಘಟ್ಟ ಹತ್ರ ಇರೋದು. ಹೆಸರುಘಟ್ಟ ಪಕ್ಕದಲ್ಲಿ ಒಂದು ಕೆರೆ ಇದೆ. ಕೆರೆ ಕಟ್ಟೆ ಮೇಲೆ ಈ ದೇವಸ್ಥಾನ ಇರೋದು. ತುಂಬ ವಿಶೇಷವಾದ ದೇವಸ್ಥಾನ. ಸೊ ಇಲ್ಲಿ ನವರಾತ್ರಿನಲ್ಲೂ ಸಹ ತುಂಬಾ ವಿಜೃಂಭಣೆಯಿಂದ ಪೂಜೆಗಳೆಲ್ಲ ಮಾಡ್ತಾರೆ. ಪ್ರತಿನಿತ್ಯ ಸಾಯಂಕಾಲ ಅಭಿಷೇಕ ಎಲ್ಲನೂ ಮಾಡ್ತಾರೆ ದೇವಿಗೆ. ಮತ್ತು ಲಲಿತ ಸಹಸ್ರನಾಮ ಓದೋದಾಗಿರ್ಬೋದು, ದೇವಿ ಮಂತ್ರಗಳು ಸ್ತೋತ್ರಗಳನ್ನೆಲ್ಲ ಪಠನೆ ಮಾಡಿ, ಸೊ ಅಲ್ಲಿರೋರೇ ಸುತ್ತಮುತ್ತಲಿರೋ ಜನಗಳೇ ಬಂದು ಎಲ್ಲ ಮಾಡಿ ಪೂಜೆ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಆವಾಗ ಟೈಮ್ ಸಿಕ್ಕಿದಾಗೆಲ್ಲ ಹೋಗಿ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ. ಸೊ ನಾನು ಎಲ್ಲ ನಿಂಬೆಹಣ್ಣಿನ ದೀಪ ಎಲ್ಲನೂ ರೆಡಿ ಮಾಡಿಕೊಂಡೆ. ನಿಂಬೆಹಣ್ಣಿನ ದೀಪ ಬಂದುಬಿಟ್ಟು ಅಂದರೆ ಏನಾದರೂ ಸಂಕಲ್ಪ ಮಾಡಿಕೊಂಡು 3 ವಾರ ಇಲ್ಲಾಂದರೆ 5 ವಾರ ಇಲ್ಲ 9 ವಾರ 11 ವಾರ ಈ ಥರನೂ ಅಂಟಿಸ್ಬೋದು. ಇಲ್ಲ ನೀವು ಯಾವಾಗಾದ್ರೂ ನಮ್ಗೆ ಆದಾಗ ಹೋಗ್ಬಿಟ್ಟು ಅಂಟಿಸ್ತೀನಿ ಅಂತಂದ್ರೂ ರಾಹುಕಾಲ ಟೈಮಲ್ಲಿ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಅಂಟಿಸ್ಬೋದು. ತುಂಬಾ ಒಳ್ಳೆಯದು. ಸೊ ಏನಾದರೂ ಸಾಲಗಳಿದ್ದರೆ ಅಥವಾ ಏನಾದರೂ ಮನೆಯಲ್ಲಿ ಕಷ್ಟ ಇದೆ ಅಂಥ ಟೈಮಲ್ಲೆಲ್ಲನೂ ಸಹ ದೇವಿಯ ಮೊರೆ ಹೋಗಿ ಸೊ ದೇವಿಗೆ ಈ ಥರ ನಿಂಬೆಹಣ್ಣಿನ ದೀಪ ಹಂಚಿಸೋದ್ರಿಂದ ತುಂಬಾ ಒಳ್ಳೆಯದು. ಅದು ದುರ್ಗಾದೇವಿ, ಈ ಥರ ಚಾಮುಂಡೇಶ್ವರಿ, ಚೌಡೇಶ್ವರಿ ದೇವಸ್ಥಾನಗಳಲ್ಲಿ ಅಂಟಿಸಿದ್ರೆ ತುಂಬಾ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಸೊ ನಾನು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ದೇವರಿಗಂತೂ ಅವರವರೇ ಬಂದು ಎಲ್ಲ ಪೂಜೆ ಮಾಡ್ಕೊಳ್ತಾ ಇರ್ತಾರಲ್ವ, ನೋಡಿ ಈ ಥರ ಬಂದು ಅವ್ರ ಪಾಡುವವರೆಲ್ಲ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅರ್ಚಕರು ಎಲ್ಲ ಯಾರೂ ಇರೋದಿಲ್ಲ ಇಲ್ಲಿ. ಸೊ ಇಲ್ಲಿ ಬಂದು ಇದು ಬಂದು ಟ್ರಸ್ಟ್ ಇದೆ ದೇವಸ್ಥಾನದ್ದು, ಅವರೇ ಎಲ್ಲ ಮೇಂಟೈನ್ ಮಾಡ್ತಾರೆ. ದೇವಸ್ಥಾನವೂ ಅಷ್ಟೇ ತುಂಬಾ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ನವರಾತ್ರಿ ಆಗಿರೋದ್ರಿಂದ ಉತ್ಸವ ಮೂರ್ತಿಗೆ ಅಲಂಕಾರ ಮಾಡಿ ಇಲ್ಲಿ ಹೊರಗಡೆ ಇಟ್ಟಿದ್ರು. ಈ ಥರ ಅಲಂಕಾರ ಮಾಡಿ ಯಾವಾಗೂ ಇಡೋದಿಲ್ಲ. ನವರಾತ್ರಿ ಈ ಥರ ವಿಶೇಷ ದಿನಗಳಲ್ಲಿ ಈ ಥರ ದೇವಿನ ಅಲಂಕಾರ ಮಾಡಿ ಇಲ್ಲಿ ಹೊರಗಡೆ ಕುಣಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ದೇವಿನ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ದೇವಿ. ಸೊ ಇವಾಗ ನವರಾತ್ರಿ ಟೈಮಲ್ಲಂತೂ ಎಕ್ಸ್ಟ್ರಾ ಕಳೆನೇ ಇರುತ್ತೆ ಅಂತ ಹೇಳ್ಬೋದು ದೇವಸ್ಥಾನಗಳಲ್ಲಿ. ಇನ್ನು ನಾವು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಹೋದ್ವಿ. ಮನೆಗೆ ಬರೋಷ್ಟೊಳಗೆ ಮಧ್ಯಾಹ್ನನೇ ಆಗೋಗಿತ್ತು, 1 ಗಂಟೆ. ನಾವು ರಾಹುಕಾಲದಲ್ಲಿ ಅಂಟಿಸೋಣ ದೀಪ ಅಂತ ಅಂದ್ಬಿಟ್ಟು ಹೋಗಿದ್ದು. ನಾವು ಮನೆ ಬಿಡೋಷ್ಟೊಳಗೆ 10 ಗಂಟೆ ಆಗಿತ್ತು. ಸೊ ಇನ್ನು ಪೂಜೆ ಎಲ್ಲ ಮಾಡಿ ಮುಗಿಸಿ ಮನೆಗೆ ರೀಚ್ ಆದು. ಇದು ಕಂಪ್ಲೀಟ್ ಇದು ಫ್ರೈಡೇ ವ್ಲಾಗ್ ಆಗಿತ್ತು. ಇನ್ನು ಆಫೀಸ್ ಕೆಲಸ, ಮನೆಯಲ್ಲಿ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಇನ್ನು ಆಫೀಸ್ ಕೆಲಸ ಕಂಟಿನ್ಯೂ ಮಾಡಿಕೊಂಡು ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು.